ಪರವಾಗಿ ನಿಲ್ಬೇಕಾಗ್ತಾನೆ. ಯಾಕೆ ನಮಗೊಂದು ಅನುಮಾನ ಬರ್ತದೆ, ನೀವು ಪರವಾಗಿ ನಿಲ್ಲ ಅಂದ್ರೆ 15 ಕೋಟಿಯಲ್ಲಿ ನಿಮ್ಗೇನಾದ್ರು ಕೋಟಿ ಗಟ್ಟಲೆ ನಡ್ಕೊಂಡು ಬಂದ ಸೂಟ್ ಕೇಸ್ ಅನ್ನೋ ಅನುಮಾನ ಬರ್ದಂಗಿರ್ತದೆ ನಮಗೆ. ನಾವು ರಸ್ತೆಗೆ ಬಂದ್ಮೇಲೆ ನಿಮ್ ಗಮನಕ್ಕೆ ಬರ್ತದೆಯಾ? ಯಾಕೆ ಅಧಿಕಾರಿಗಳು ನಿಮ್ ಗಮನಕ್ಕೆ ತಂದಿಲ್ವಾ? ಸಂಬಂಧಪಟ್ಟ ಸಹಕಾರಿ ದುರ್ಗಂಡ್ರು ನಿಮ್ ಗಮನಕ್ಕೆ ತಂದಿಲ್ವಾ? ಮಾಧ್ಯಮಗಳು ನಿಮ್ಗೆ ಪೇಪರ್ ಪತ್ರಿಕೆಗಳು ಬರಲಿಲ್ಲ, ಅವಾಗ ನಿಮ್ ಗಮನಕ್ಕೆ ಓದ್ಲಿಕ್ಕೆ ಟೈಮ್ ಇಲ್ಲ ಅಂತ ನೀವು ನಮ್ಮಿಂದ ಆಯ್ಕೆ ಮಾಡ್ಕೊಂಡು ಕಂಪನಿಯವರ ಪರವಾಗಿ ನೀವು ಇರ್ತೀರಾ? ನೋಡಪ್ಪ, ಅದನ್ನ ಹಾಕ್ಲಿಕ್ಕೆ ಹೋಗ್ಬೇಡ್ರಿ, ಹೆಂಗ್ ಬೇಕು ನಾವು ಕೊಟ್ಟಂಗೆ ಮಾಡ್ತೇವೆ, ಮತ್ತೆ ವಾಪಸ್ ಇಸ್ಕೊಂಡಂಗೆ ಮಾಡ್ತೀವಿ ನಿರ್ದೇಶನ ಬಂದಿದೆಯಾ? ಈ ತರ ಉದ್ದಟತನ ನೀವೇಗಳೇನಾದ್ರೂ ಮಾಡ್ತಾ ಹೋದ್ರೆ ನಮಗೆ ಪ್ರತಿಭಟಿಸೋದು ಗೊತ್ತು, ಹೋರಾಟ ಮಾಡೋದು ಗೊತ್ತು, ನಿಮ್ಮನ್ನ ಸಿಕ್ಕಾಗ ತಡೆದಾಕೊಳ್ಳೋದು ಗೊತ್ತು. ಆದ್ರೆ ನಾವು ನಿಮ್ಮ ಹುದ್ದೆಗೆ ಗೌರವ ಕೊಡ್ತೀವಿ, ನಿಮಗೆ ಗೌರವ ಕೊಟ್ಟು ಮಾತಾಡ್ತೀವಿ. ಅದು ನಮ್ಮ ವೀಕ್ನೆಸ್ ಅಂತ ತಿಳ್ಕೋಬೇಡಿ. ಈ ತರ ಯೋಜನೆಗಳು ಬಂದ್ರೆ ದಯವಿಟ್ಟು ರೈತರಿಗೆ ಮುಖ್ಯವಾಗಿ ಮಾಡಿ.